ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಹಣ ಬರ್ತಾ ಇರ್ತಕ್ಕಂಥ ರೈತರಿಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಇದೆ. ಅದರಲ್ಲೂ ಕೂಡ ಕರ್ನಾಟಕದ ರೈತರಲ್ಲಿ ಸುಮಾರು ಕಳೆದ ಒಂದು ವರ್ಷದಲ್ಲಿ 6 ಲಕ್ಷ ರೈತರುಗಳನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿ ವರದಿ ಬಂದಿದೆ. ನಿಮ್ದೇನಾದರೂ ಪಿ ಎಮ್ ಕಿಸಾನಲ್ಲಿ ಇಲ್ಲಿ ತನಕ ಏನಾದರೂ ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ದೇನಾದ್ರು ಯಾವ ಕಾರಣಕ್ಕೋಸ್ಕರ ನಿಮ್ಮ ಅರ್ಜಿನ ಡಿಲೀಟ್ ಮಾಡಿರ್ತಾರೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ಮದು ಪಿ ಎಮ್ ಕಿಸಾನ್ನ ಹಣ ಬರದೇ ಇರೋ ಸ್ಟೇಟಸ್ನ ಮೊದಲು ಚೆಕ್ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬರಬೇಕಾಗತ್ತೆ. ಅಲ್ಲಿ ನೀವು ಫ್ರೂಟ್ಸ್ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ ಫ್ರೂಟ್ಸ್ ಪಿ ಎಮ್ ಕಿಸಾನ್ ಅಂತ. ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆನೆ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತ ಒಂದು ಆಪ್ಷನ್ ಇದೆ. ಆ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದ ನಂತರ ನಿಮಗೆ ನಿಮ್ಮ ಎಫ್ ಐ ಡಿ ನಂಬರು, ನಿಮ್ಮ ಪಿ ಎಮ್ ಕೆ ಐ ಡಿ ನಂಬರು ಎರಡು ಕೂಡ ಶೋ ಆಗುತ್ತೆ. ಈ ಲಿಸ್ಟಿಂದ ನಿಮ್ಮ ಪಿ ಎಮ್ ಕೆ ಐ ಡಿನ ಕಾಪಿ ಮಾಡ್ಕೋಬೇಕಾಗ್ತದೆ. ಕಾಪಿ ಮಾಡ್ಕೊಂಡ ನಂತರ ಮತ್ತೆ ನೀವು ಪಿ ಎಮ್ ಕೆ ಐ ಡಿ ನಂಬರ್ನ ಬಳಸ್ಕೊಂಡು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಬೋದು. ಮತ್ತೆ ನೀವು ಹೋಮ್ ಪೇಜ್ಗೆ ಹೋಗಿ ಅಲ್ಲಿ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಪಕ್ಕದಲ್ಲಿ ಸ್ಥಿತಿ ಪರಿಶೀಲಿಸಿ ಅಂತ ಒಂದು ಆಪ್ಷನ್ ಇದೆ. ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ಪಿ ಎಮ್ ಕೆ ಐ ಡಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಪಿ ಎಮ್ ಕೆ ಐ ಡಿ ನಂಬರ್ನ ಪೇಸ್ಟ್ ಮಾಡಿ ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದ ನಂತರ ನಿಮಗೆ ನಿಮ್ಮೆಲ್ಲ ಪಿ ಎಮ್ ಕಿಸಾನ್ ಡೀಟೇಲ್ಸು ಈ ರೀತಿ ಓಪನ್ ಆಗ್ತದೆ. ಅರ್ಜಿಯ ವಿವರಗಳು ಅಂತೇಳಿ ಇಲ್ಲಿ ಅರ್ಜಿದಾರನ ಹೆಸರು, ಹಾಗೆಯೇ ಪಿ ಎಮ್ ಕೆ ಐ ಡಿ, ಜಿ ಒ ಐ ರಿಜಿಸ್ಟರ್ ನಂಬರು, ಹಾಗೆಯೇ XML ರಚನೆ ಎಸ್ ಅಂತ ಬಂದಿರುತ್ತೆ. ಈ ರೀತಿ ಬಂತು ಅಂದರೆ ನಿಮ್ಗೆ ಯಾವುದೇ ಥರದ ಸಮಸ್ಯೆ ಇಲ್ಲ. ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ನಿಮಗೆ ಎಲ್ಲ ರೀತಿಯ ಯಾವ್ಯಾವ ಕಂತು ಎಷ್ಟೆಷ್ಟನೇ ತಾರೀಕಲ್ಲಿ ನಿಮಗೆ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅನ್ನೋ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ತುಂಬ ಜನರಿಗೆ ಈ ರೀತಿ ಜಿ ಒ ಐ ರಿಜಿಸ್ಟ್ರೇಷನ್ ನಂಬರ್ ಬಂದಿರಲ್ಲ. ಅಲ್ಲಿ 1/2/2019 ನಂತರ ಸ್ವಾಧೀನಗೊಂಡಿರುವ ಆಸ್ತಿಗಳಂತ ಬಂದಿರುತ್ತೆ. ಈ ರೀತಿ ಬಂದರೆ ಆ ರೈತನಿಗೆ ಹಣ ಬರಲ್ಲ. ಹಾಗೆ ಇನ್ನೂ ಒಂದು ರೀಸನ್ ಇದೆ, ನೀವು ನಾನು ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಒಂದೇ ರೇಷನ್ ಕಾರ್ಡ್ ಹೊಂದಿರುವ ಒಂದೇ ಕುಟುಂಬದ ಸದಸ್ಯರೆಂದು ಫಲಾನುಭವಿಗಳೆಂದು ಪರಿಶೀಲನೆಗಾಗಿ ತಡೆ ಅಂತೇಳಿ ಈ ರೀತಿ ತಡೆ ಹಿಡಿದಿರ್ತಾರೆ. ಅಂದರೆ ಒಂದು ರೇಷನ್ ಕಾರ್ಡಲ್ಲಿ ಒಬ್ಬಕ್ಕಿಂತ ಹೆಚ್ಚಿನ ಜನರಿಗೆ ಪಿ ಎಮ್ ಕಿಸಾನ್ ಹಣ ಬರ್ತಾ ಇದ್ರೆ ಆ ಕುಟುಂಬದಲ್ಲಿ ಒಬ್ಬನಿಗೆ ಮಾತ್ರ ಪಿ ಎಮ್ ಕಿಸಾನ್ ಹಣ ಬರೋ ರೀತಿ ಮಾಡ್ತಾರೆ. ಆ ರೀತಿ ಏನಾದ್ರು ನಿಮ್ದು ಏನಾದ್ರು ಆಗಿ ಸ್ಟಾಪ್ ಆಗಿತ್ತು ಅಂದರೆ ಆ ಅರ್ಜಿನ ಸರಿ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ ಸ್ಟೇಟಸ್ನ ಈ ರೀತಿ ಚೆಕ್ ಮಾಡಿಕೊಂಡು ತದನಂತರ ನೀವು ಮುಂದಿನ ಪ್ರೊಸೀಜರ್ನ ಮಾಡ್ಬೋದು. ಇದ್ರ ಜೊತೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಹಣ ಬರ್ತಾ ಇರ್ತಕ್ಕಂಥ ತುಂಬ ಜನ ರೈತರಿಗೂ ಒಂದು ಶಾಕಿಂಗ್ ನ್ಯೂಸ್ ಇದೆ ಸ್ನೇಹಿತರೆ. ಇದನ್ನು ಕೂಡ ಅಧಿಕೃತವಾಗಿ ಪ್ರತಿಷ್ಠಿತ ಪತ್ರಿಕೆ ಪ್ರಜಾವಾಣಿಯಲ್ಲಿ ಕೂಡ ಹೆಡ್ಲೈನಲ್ಲಿ ಕೊಟ್ಟಿದ್ದಾರೆ. ಪಿ ಎಮ್ ಕಿಸಾನ್ ಫಲಾನುಭವಿಗಳ ಸಂಖ್ಯೆ 6 ಲಕ್ಷ ಕುಸಿತ ಅಂತ ಹೇಳಿ ಕಳೆದ ಒಂದು ವರ್ಷದಲ್ಲಿ ಸುಮಾರು 6 ಲಕ್ಷ ರೈತರುಗಳನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ನೋಡ್ಬೋದು. ಕರ್ನಾಟಕದಲ್ಲಿ ಕಳೆದ 1.5 ವರ್ಷದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ 5 ಲಕ್ಷದಿಂದ 6 ಲಕ್ಷದಷ್ಟು ಕುಸಿತವಾಗಿದೆ. ಅಂದರೆ ಡಿಲೀಟ್ ಆಗಿದ್ದಾರೆ ಎಷ್ಟು ಜನ ಅಂತೇಳಿ. ಇದು ಕೂಡ ಅಧಿಕೃತವಾಗಿ ಲೋಕಸಭೆಯಲ್ಲಿ ಮೈಸೂರು ಸಂಸದ ಯದುವೀರ್ ಒಡೆಯರ್ ಮಂಗಳವಾರ ಕೇಳಿದ ಪ್ರಶ್ನೆಗೆ ಕೃಷಿ ಖಾತೆ ರಾಜ್ಯ ಸಚಿವ ರಾಮನಾಥ ಠಾಕೂರ್ ನೀಡಿರುವ ಉತ್ತರದಲ್ಲಿ ಈ ಮಾಹಿತಿ ಇದೆ. 13ನೇ ಕಂತಿನವರೆಗೂ ರಾಜ್ಯದ ಫಲಾನುಭವಿಗಳ ಸಂಖ್ಯೆ 49 ಲಕ್ಷದಷ್ಟಿತ್ತು. ಹಾಗೆಯೇ 14ನೇ ಕಂತಿನಲ್ಲೂ ಕೂಡ ಅದು ಇನ್ಕ್ರೀಸ್ ಆಗಿತ್ತು, 49.34 ಆಗಿತ್ತು. 15ನೇ ಕಂತಿನಲ್ಲಿ ಅದು 43.78 ಲಕ್ಷಕ್ಕೆ ಕುಸಿಯಿತು. ಆ ಬಳಿಕ ಆ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡು ಬಂದಿಲ್ಲ ಅಂತ ಹೇಳಿ ಆರ್ಟಿಕಲ್ ಬಂದಿದೆ. ಇದ್ರ ಜೊತೆಗೆ ವಿವಿಧ ಕಾರಣಗಳಿಂದಾಗಿ ರೈತರಿಗೆ ಹಣ ಬರೋದು ಕೂಡ ಸ್ಟಾಪ್ ಆಗಿದೆ. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಯಾವ್ಯಾವ ಕಾರಣಕ್ಕೋಸ್ಕರ ನಿಮಗೆ ಹಣ ಬರೋದು ಸ್ಟಾಪ್ ಆಗಿದೆ, ಹಾಗೆಯೇ ಅದಕ್ಕೆ ಪರಿಹಾರಗಳು ಏನಾದ್ರು ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು, ಮೊದಲನೇ ಕಾರಣ ಬಂದು ಭೂಮಿಯ ಜೊತೆ ದೊರೆತ ಸಂಶಯಾತ್ಮಕ ಪ್ರಕರಣಗಳೆಂದು ತಡೆ ಹಿಡಿಯಲಾಗಿದೆ. ಒಂದು ವೇಳೆ ಅರ್ಜಿದಾರನ ಹೆಸರು ಮಾಲೀಕನ ಹೆಸರು ಏನಾದ್ರು ತಾಳೆ ಆಗಿಲ್ಲ ಅಂದರೆ ಎರಡು ಕೂಡ ಮ್ಯಾಚ್ ಆಗಿಲ್ಲ ಅಂದರೆ ಅಂಥವನ್ನು ಕೂಡ ಇಲ್ಲಿ ಸ್ಟಾಪ್ ಮಾಡಿರ್ತಾರೆ. ಇದನ್ನ ನೀವು ಭೂಮಿ ಮಾನಿಟರಿಂಗ್ ಸೆಲ್ಗೆ ಹೋಗಿ ನೀವು ಸರಿಪಡಿಸ್ಕೋಬೋದು. ಈ ಸಮಸ್ಯೆನ ನಿಮ್ಮ ಹೆಸರು ಎರಡು ಕೂಡ ಒಂದೇ ರೀತಿ ಬರೋ ರೀತಿ ಮಾಡಿ ಅಪ್ಲೈ ಮಾಡ್ಬೋದು. ಎರಡನೇ ಅಂಶ ಬಂದು ಅನರ್ಹ ಪ್ರಕರಣಗಳೆಂದು ತಡೆ ಹಿಡಿಯಲಾದ ಪ್ರಕರಣಗಳಲ್ಲಿ ಅರ್ಹ ಪ್ರಕರಣಗಳು, ಒಂದೇ ಕುಟುಂಬಕ್ಕೆ ಸೇರಿದ ಮಹಿಳಾ ಸದಸ್ಯರನ್ನು ಅನರ್ಹ ಅಂತ ಹೇಳಿ VA ವರದಿ ಪ್ರಕಾರ ಅಲ್ಲಿ ಅನರ್ಹಗೊಳಿಸಲಾಗಿರುತ್ತೆ. ತದನಂತರ ಮೂರನೇದು ಬಂದು ತಹಸೀಲ್ದಾರರ ಲಾಗಿನಲ್ಲಿ ಆಪರೇಟರ್ಗಳಿಂದ ತಪ್ಪಿನಿಂದಾಗಿ ಸೇರಿರುವ ಅರ್ಹ ಪ್ರಕರಣಗಳು, ಅರ್ಜಿದಾರನ ಹೆಸರಿನಲ್ಲಿ ಕೃಷಿ ಭೂಮಿ ಇದ್ದರೂ ಆಪರೇಟರ್ಗಳ ತಪ್ಪಿನಿಂದಾಗಿ ಪೌತಿ ಪ್ರಕರಣಗಳಿಲ್ಲದಿದ್ದರೂ ತಹಸೀಲ್ದಾರ್ ಲಾಗ್ನಲ್ಲಿ ಫಾರ್ವರ್ಡ್ ಮಾಡಲಾಗಿರುತ್ತೆ. ಅದರಿಂದಲೂ ಕೂಡ ನಿಮ್ಮ ಅರ್ಜಿ ಸ್ಟಾಪ್ ಆಗಿರೋ ಸಾಧ್ಯತೆ ಇರುತ್ತೆ. ನಂತರ ಸ್ನೇಹಿತರೆ, ನಾಲ್ಕನೇದು ಬಂದು ಸ್ಥಿತಿ ಪರಿಶೀಲನೆಯಲ್ಲಿ ಆಧಾರ್ ಕಾರ್ಡ್ ನಮೂದಿಸಿದಾಗ ರೈತನ ವಿವರ ಅಲಭ್ಯತೆ. ನೀವು ಪಿ ಎಮ್ ಕಿಸಾನ್ಗೆ ಅರ್ಜಿ ಹಾಕಿದ ನಂತರ ನೀವಲ್ಲಿ ಡಿಕ್ಲರೇಷನ್ ಮಾಡಬೇಕಾಗ್ತದೆ. ಅಂದರೆ AO ಆಫೀಸ್ನಲ್ಲಿ ಅಗ್ರಿಕಲ್ಚರ್ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ವೇಳೆ ಆಪರೇಟರ್ಗಳನ್ನ ತಪ್ಪಿನಿಂದಾಗಿ ಡಿಕ್ಲರೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಅಂಥವ್ರದ್ದು ಪಿ ಎಮ್ ಕಿಸಾನ್ಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಅವ್ರಿಗೆ ಪಿ ಎಮ್ ಕಿಸಾನ್ ಹಣ ಬರ್ತಾ ಇರಲ್ಲ. ಅದು ಕೂಡ ಆಪರೇಟರ್ಗಳ ತಪ್ಪಿನಿಂದಾಗಿ ಪಿ ಎಮ್ ಕಿಸಾನ್ ಹಣ ಸ್ಟಾಪ್ ಆಗಿರುತ್ತೆ. ನೀವು ಕೂಡಲೇ ನಿಮ್ಮ AO ಆಫೀಸ್ಗೆ ಭೇಟಿ ಕೊಡಿ ಆ ರೀತಿ ಇತ್ತು ಅಂದರೆ. ನಂತರ 5ನೇ ಕಾರಣ ಬಂದು 1/2/2019 ನಂತರ ಮಾಲೀಕತ್ವ ಹೊಂದಿರುವ ಜಮೀನುಗಳ ರೈತರೆಂದು ತಡೆ ಹಿಡಿಯಲಾಗಿದೆ. ಪಿ ಎಮ್ ಕಿಸಾನ್ಗೆ ಅರ್ಜಿ ಹಾಕೋಕ್ಕಿಂತ ಮೊದಲು ಒಂದು ಮಾನದಂಡ ಇದೆ. 31/1/2019 ಮೊದಲು ಆ ರೈತನ ಹೆಸರಲ್ಲಿ RTC ಇರಬೇಕು ಅಂತ ರೈತರುಗಳನ್ನ ಅಪ್ಲೈ ಮಾಡ್ಬೋದು. ಇಂಥ ಪ್ರಕರಣಗಳನ್ನ ಯಾವುದೇ ಕಾರಣಕ್ಕೂ ಸರಿಪಡಿಸಲಾಗಲ್ಲ. ಆ ರೀತಿ ಬಂತು ಕಾರಣ ಅಂತ ಹೇಳಿದ್ರೆ. ನಂತರ
ಪೇಮೆಂಟ್ ಸ್ಟಾಪ್ಡ್ ಬೈ ಸ್ಟೇಟ್ ಅಂತ ಬಂದಿರುತ್ತೆ. XML ರಚನೆಯಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಒಂದೇ ಕುಟುಂಬದ ಸದಸ್ಯರೆಂದು ಅನುಮಾನ ಏನಾದರೂ ಕಂಡುಬಂತು ಅಂದರೆ ಅಂಥ ಅರ್ಜಿನೂ ಕೂಡ ತಡೆ ಹಿಡಿದಿರ್ತಾರೆ. ನೀವು ಅಂಥ ಅರ್ಜಿಗಳನ್ನ ಫ್ಯೂಚರಲ್ಲಿ ನಿಮ್ಮ ಕೃಷಿ ಇಲಾಖೆ ಹೋಗಿ ಸರಿಪಡಿಸ್ಕೋಬೋದು. ತದನಂತರ ಸ್ನೇಹಿತರೆ ಇಲ್ಲಿ 11ನೇದು ಬಂದು ಟ್ರಾನ್ಸಾಕ್ಷನ್ ಫೇಲ್ಡ್ ಅಂತ ಬಂದಿರುತ್ತೆ. ನೀವು ಹಣ ಹಾಕಬೇಕಾದಾಗ ತುಂಬ ಜನರು ಬ್ಯಾಂಕ್ಗಳು ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ. ಅಲ್ಲಿ ಏನಾಗಿರುತ್ತೆ ಅಂದರೆ ನೀವು ಅಕೌಂಟಲ್ಲಿ ಫುಲ್ ಅಮೌಂಟ್ ತೆಗೆದಿರ್ತಾರೆ, ಜೀರೋ ಬ್ಯಾಲೆನ್ಸ್ ಆಗಿರುತ್ತೆ, ಅಲ್ಲಿಂದ ಹೋಲ್ಡ್ ಮಾಡಿರ್ತಾರೆ, ಅಂಥವು ಕೂಡ ಫೇಲ್ಡ್ ಆಗಿರ್ತದೆ. ಅಂಥವನ್ನು ಕೂಡ ಇಲ್ಲಿ ನೀವು ರೆಡಿ ಮಾಡ್ಕೋಬೋದು. ಇನ್ನೊಬ್ಬರ ಬ್ಯಾಂಕ್ ಖಾತೆಗೆ ಹಣ ಏನಾದರೂ ಜಮಾಗೊಂಡ್ರೆ ಆಪ್ರೇಟ್ ಲಾಗಿನಲ್ಲಿ ಏನಾದರೂ ಬ್ಯಾಂಕ್ನ ಅಕೌಂಟು ತಪ್ಪಾಗಿ ನಮೂದಾಗಿದ್ದರೆ ಇನ್ನೊಬ್ಬರ ಖಾತೆಗೆ ಕೂಡ ಜಮಾ ಆಗಿರೋ ಸಂಭವ ಇರ್ತದೆ. ಹಾಗೆಯೇ ಆಧಾರ್ ಹೆಸರು ತಿದ್ದುಪಡಿ ಮಾಡುವ ಕುರಿತು ನೋಂದಣಿ ಹಂತದಲ್ಲಿ ನೇಮ್ ಸ್ಕ್ರೋಲಿಂಗ್ಗೆ ಗರಿಷ್ಠ 60% ಇರಬೇಕು ಮ್ಯಾಚಿಂಗು, ಇಂಗ್ಲೀಷು ಕನ್ನಡ ನೇಮ್ ಕೂಡ. ಅಲ್ಲೇನಾದ್ರು ಡಿಫ್ರೆನ್ಸ್ ಆಯಿತು ಅಂದರೆ 60ಕ್ಕಿಂತ ಕಮ್ಮಿ ಇತ್ತು ಅಂದರೆ ನಿಮ್ಮದು PM ಕಿಸಾನ್ ವೆಬ್ಸೈಟ್ನಲ್ಲಿ ಹಣ ಬರೋದನ್ನ ಸ್ಟಾಪ್ ಮಾಡಿರ್ತಾರೆ. ಅದನ್ನು ನಿಮ್ಮ ಹೆಸರನ್ನು ತಿದ್ದುಪಡಿ ಮಾಡಿಸ್ಕೊಳ್ಳೋ ಮುಖಾಂತರ ನೀವು PM ಕಿಸಾನ್ ಹಣನ ತರಿಸ್ಕೋಬೋದು. ಸ್ನೇಹಿತರೆ, ಈ ರೀತಿ ತುಂಬ ಕಾರಣಗಳಿಂದಾಗಿ ನಿಮ್ಮ PM ಕಿಸಾನ್ ಹಣ ಸ್ಟಾಪ್ ಆಗಿರುತ್ತೆ. ನಾವು ವಿಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳಿದಂತೆ ನಿಮ್ಮ ಅರ್ಜಿ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ನಿಮ್ಮದು ಯಾವ ಕಾರಣಕ್ಕೋಸ್ಕರ ಹಣ ಸ್ಟಾಪ್ ಆಗಿದೆ ಅಂತ ಪತ್ತೆ ಮಾಡಿಕೊಂಡು ತದನಂತರ ಅದಕ್ಕೆ ಪರಿಹಾರನ ಕಂಡುಹಿಡ್ಕೋಬೋದು. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.